ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಇಡೀ ದೇಶಾದ್ಯಂತ ಇವತ್ತು ತಿರಂಗ ಯಾತ್ರೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಸಹ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಿರಂಗ ಯಾತ್ರೆ ಭಾಳ ಯಶಸ್ವಿಯಾಗಿ ಆಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ನಾಗರಿಕರು, ದೇಶಭಕ್ತರು ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಮಕೂರಿನಲ್ಲೂ ಸಹ ನಾವು ನೋಡಿದರೆ ಬೆಳ್ಳಂಬೆಳಗ್ಗೆನೆ ಸಾವಿರಾರು ಸಂಖ್ಯೆಯಲ್ಲಿ ಶಾಲಾ ಕಾಲೇಜಿನ ಮಕ್ಕಳು, NCC ಕೆಡೆಟ್ಗಳು, KNCC ಹೋಗ್ತಕ್ಕಂಥ ಮಕ್ಕಳು, ಸ್ವಾಮೀಜಿಗಳು, ನಿವೃತ್ತ ಯೋಧರು, ನಿವೃತ್ತ ಸೈನಿಕರ ಕುಟುಂಬದವರು, ಅದೇ ರೀತಿ ಸೈನಿಕರು ಸಹ ಇವತ್ತು ಸ್ವಾಮೀಜಿಗಳಾದಿಯಾಗಿ ಇವತ್ತು ನಮ್ಮ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ನಮ್ಮ ತಿರಂಗ ಯಾತ್ರೆ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ತಿರಂಗ ಯಾತ್ರೆ ಯಾವುದೊಂದು ರಾಜಕೀಯ ಕಾರಣಗಳಿಂದ ನಾವು ಮಾಡ್ತಾ ಇಲ್ಲ. ಇಡೀ ದೇಶದಲ್ಲಿ ಜನಜಾಗೃತಿಯನ್ನು ಮೂಡಿಸಬೇಕು. ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಯೋಧರಿಗೆ, ನಮ್ಮೆಲ್ಲ ಸಶಸ್ತ್ರ ಪಡೆಗಳಿಗೆ ಒಂದು ನೈತಿಕ ಬೆಂಬಲವನ್ನು ಕೊಡಬೇಕು, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ತುಂಬ ನಮ್ಮ ತುಮಕೂರಿನ ತಿರಂಗ ಯಾತ್ರೆ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಈ ಒಂದು ತಿರಂಗ ಯಾತ್ರೆ ಭಾಳ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಇಂಥವ್ರೂ ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ತಾವೇ ನೋಡಿದ್ರೆ ಹಿಂದೂ ಸಹ ಕಳೆದ ತಿಂಗಳುಗಳ ಹಿಂದೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ವಿಧಾನಸೌಧದ ಒಳಗಡೆ ನಿಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗ್ತಕ್ಕಂಥ ದೇಶದ್ರೋಹಿಗಳು ನಮ್ಮ ರಾಜ್ಯದಲ್ಲೂ ಇದ್ದಾರೆ, ದೇಶದಲ್ಲೂ ಇದ್ದಾರೆ. ಅಂಥವ್ರನ್ನೂ ಕೂಡ ಹುಡುಕ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಮಾಡ್ತಾರೆ, ನರೇಂದ್ರ ಮೋದಿಜಿಯವ್ರು ಮಾಡ್ತಾರೆ ಅದನ್ನು. ನೋಡಿ, ಇವತ್ತಿನ ನಮ್ಮ ತಿರಂಗ ಯಾತ್ರಾ ಅಥವಾ ದೇಶದ ಯಾವುದೇ ನಮ್ಮ ತಿರಂಗ ಯಾತ್ರಾ ಕಾರ್ಯಕ್ರಮದಲ್ಲಿ ಅಥವಾ ರಾಜ್ಯದಲ್ಲಿರ್ಬೋದು, ಎಲ್ಲೂ ಕೂಡ ನೀವು ಭಾರತೀಯ ಜನತಾ ಪಾರ್ಟಿ ಧ್ವಜ ನೋಡೋದಿಲ್ಲ. BJP ನಮ್ಮ ಎಲ್ಲ ಮುಖಂಡರುಗಳು ಭಾಗವಹಿಸೋದು ಸಹ ಯಾವುದೂ ಕೂಡ ನಮ್ಮ BJP ಶಲ್ಯಗಳನ್ನು ಕೂಡ ತಾವು ನೋಡೋದಿಲ್ಲ. ಅರ್ಥಾತ್ ನಮಗೆ ಸ್ಪಷ್ಟತೆ ಇದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆಯಂತೆ ಇವತ್ತು ಎಲ್ಲ ರಾಜಕೀಯ ಮುಖಂಡರುಗಳನ್ನು ಕೂಡ ಒಳಗೊಂಡಂತೆ ಯಾವುದೇ ಪಕ್ಷಕ್ಕೆ ಸೀಮಿತ ಆಗದೇ ರಾಜಕೀಯೇತರವಾಗಿ ಎಲ್ಲ ಸಮಾಜ, ಎಲ್ಲ ವರ್ಗದ ಜನರನ್ನು ಮುಂಚೂಣಿಯಲ್ಲಿ ಕರೆದುಕೊಂಡು ಈ ತಿರಂಗ ಯಾತ್ರೆ ಮಾಡ್ತಾ ಇದ್ದೇವೆ. ಇದರಿಂದ ಯಾವುದೇ ರಾಜಕೀಯ ತಂತ್ರಗಳು, ಕುತಂತ್ರಗಳು ಯಾವುದೂ ಕೂಡ ಇಲ್ಲ. ಇದರಲ್ಲಿ ಹರಿಪ್ರಸಾದ್ ಅವರು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ, BJP ಅವರಿಗೆ ಶತ್ರು ರಾಷ್ಟ್ರ, ಅದೊಂದು ಪಕ್ಕದ ರಾಷ್ಟ್ರ ಅಂತ ಹೇಳ್ತಾ ಇದ್ರು ಹಿಂದೆ. ಕಾಂಗ್ರೆಸ್ ಧುರೀಣರ ಪಾಕಿಸ್ತಾನದ ಪ್ರೀತಿ ಎಷ್ಟರ ಮಟ್ಟಿಗಿದೆ ಅಂತೇಳಿ ಹಲವಾರು ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದೆ. ಪಾಕಿಸ್ತಾನದ ಮೇಲೆ ಯುದ್ಧ ಪ್ರಾರಂಭ ಆಗಬೇಕು ಅನ್ನುವ ಸಂದರ್ಭದಲ್ಲಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹ ಯುದ್ಧ ಆಗಬಾರ್ದು ಅನ್ನೋ ದಾಟಿನಲ್ಲಿ ಮಾತನಾಡಿರ್ತಕ್ಕಂಥದ್ದು ರಾಜ್ಯದ ಜನ ನೋಡಿದ್ದಾರೆ, ರಾಜ್ಯದ ಜನ ಗಮನಿಸಿದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ, ಯಾಕೆಂದರೆ ದೇಶದ್ರೋಹಿಗಳನ್ನು ಬೆಂಬಲ ನೀಡ್ತಕ್ಕಂಥದ್ದು ಮಹಾ ಅಪರಾಧ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಕ್ಕಂಥವ್ರಿಗೆ ಬೆಂಬಲ ನೀಡ್ತಕ್ಕಂಥದ್ದು ಕೂಡ ಮಹಾ ಅಪರಾಧ. ಈಗಲಾದರೂ ಕೂಡ ಎಚ್ಚೆತ್ತುಕೊಳ್ಬೇಕಿಂತವ್ರು. ಹರಿಪ್ರಸಾದ್ ಅವ್ರು ಏನು ಹೇಳ್ತಾರೆ ಸರ್? ಶತ್ರು ರಾಷ್ಟ್ರ ಅಲ್ಲ, ಅದು ಪಕ್ಕದ ರಾಷ್ಟ್ರ ಅಂತ ಹೇಳಿದ್ರು. ನೋಡಿ, ನಾವು ಆಪರೇಷನ್ ಸಿಂಧೂರ್ ಘೋಷಣೆ ಆದಾಗ ನಮ್ಮ ಯೋಧರು ಏನು ಮಾಡಿದ್ರು, ಎಲ್ಲಿ ಉಗ್ರಗಾಮಿ ಸಂಘಟನೆಗಳ ತಾಣಗಳಿದ್ವು, ಲಾಂಚ್ ಪ್ಯಾಡ್ಗಳಿದ್ವು, ಅಲ್ಲೇ ಅಟ್ಯಾಕ್ ಮಾಡಿದ್ದಾರೆ. ಯಾವುದೇ ಸಿವಿಲಿಯನ್ಸ್ ಮೇಲೆ, ಪಾಕಿಸ್ತಾನಿಯರ ಮೇಲೆ ದಾಳಿ ಮಾಡಿಲ್ಲ. ಆದರೆ ಪಾಕಿಸ್ತಾನ ಇವತ್ತು ನಮಗೆ ಶತ್ರು ಅಥವಾ ಸ್ನೇಹಿತರು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ಉಗ್ರಗಾಮಿ ಸಂಘಟನೆಗಳನ್ನು ಬೆಂಬಲ ನೀಡ್ತಕ್ಕಂಥದ್ದು ತತ್ಕ್ಷಣ ನಿಲ್ಲಿಸಬೇಕು. ಮೋದಿಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಅಸ್ತಿತ್ವ ಉಳಿಬೇಕು ಅಂತ ಹೇಳಿದ್ರೆ ಉಗ್ರಗಾಮಿಗಳಿಗೆ ಬೆಂಬಲವನ್ನು ಕೊಡುವುದನ್ನು ನಿಲ್ಲಿಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಮಂಜುನಾಥ್ ಅವರ ಹೇಳಿಕೆ, ಅವರ ಪಕ್ಷ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ನೋಡಿ, ಇಂಥ ಹೇಳಿಕೆಗಳನ್ನು ನೀಡ್ತಕ್ಕಂಥದ್ದು ನಮ್ಮ ಯೋಧರಿಗೆ ಅಪಮಾನ ಮಾಡಿದ ಹಾಗೆ. ಇವತ್ತು ಕೊತ್ನೂರು ಮಂಜು ಇರ್ಬೋದು, ಅಥವಾ ಯಾವುದೇ ಕಾಂಗ್ರೆಸ್ ಮುಖಂಡರು ಇರ್ಬೋದು, ಅಥವಾ ಯಾರೇ ಇರ್ಬೋದು, ಇಂಥ ಸಂದರ್ಭದಲ್ಲಿ ದೇಶದ ಪರವಾಗಿ ನಿಲ್ಲಬೇಕಾಗ್ತದೆ. ದೇಶದ್ರೋಹಿ ಕೆಲಸ ಮಾಡಬಾರ್ದು, ದೇಶದ ವಿರುದ್ಧ ಹೇಳಿಕೆಯನ್ನು ಕೊಡಬಾರ್ದು, ಪಾಕಿಸ್ತಾನದ ಪರವಾಗೂ ಕೂಡ ಹೇಳಿಕೆಯನ್ನು ಕೊಡಬಾರ್ದು. ಆ ಅಯೋಗ್ಯರು ಕೆಲವರು ಏನು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅವರು ಪಕ್ಷದ ಮುಖಂಡರು ಗಮನಿಸಬೇಕು ಅದನ್ನು.